ಈ ವರ್ಷ ಪೂರ್ತಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ. ಮನೇನ ಸೆಲ್ಫ್ ಚೇಂಜ್ ಮಾಡ್ಬೇಕಂತ ಅದನ್ನ ನೋಡ್ಬೇಕು. 20K ಪಾರ್ಟಿಯಲ್ಲಿ 10K ಪಾರ್ಟಿಯಲ್ಲಿ ಇವತ್ ನೈಟ್ ನ್ಯೂ ಇಯರ್ ನಡೀತದೆ ನಮ್ಮ ಮನೇಲಿ. 3 to 4 years ಆದ್ಮೇಲೆ ಫಸ್ಟ್ ಟೈಮ್ ಲೈವ್ ಹೋಗ್ತಿರೋದು. 1 2 3 ಇದೊಂದು ಫ್ಯಾಮಿಲಿ ಅಂಡ್ ನಮ್ಮ ಫ್ಯಾಮಿಲಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ನಾನು ಕೂತಿರೋದು ನಮ್ಮ ಕಾರಲ್ಲಿ, ಸೆಲೋರಿಯಾ ಕಾರಲ್ಲಿ. ಅಂಡ್ ಇವಾಗ ನಾನು ಹೋಗ್ತಾ ಇರೋದು ಎಲ್ಲಿಗೆ ಅಂದ್ರೆ ಬ್ಯಾಂಕ್ಗೆ. ಅವತ್ತು ಬ್ಯಾಂಕ್ ಹೋಗಿದೆ, ಕೆಲ್ಸನೇ ಆಗ್ಲಿಲ್ಲ. ಇವತ್ತು ಹೋಗ್ಬಿಟ್ಟು ಕೇಳಬೇಕು ಆಗಿದೆ ಇಲ್ವಾ ಅಂತ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಮತ್ತೆ ವೇಟ್ ಮಾಡ್ಬೇಕು. ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಸುವೆಲ್ ರಿತಿಕ್ ಹತ್ರಕ್ಕೆ ಹೋಗ್ಬೇಕು. ಅವ್ರೊಂದೇನೋ ವಿಡಿಯೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂಡ್ ಆ ವಿಡಿಯೋ ಮುಗಿಸ್ಬಿಟ್ಟು ಭವಿತಾನ ಕರ್ಕೊಂಡ್ ಬರ್ಬೇಕು. ಇಷ್ಟು ಕೆಲಸಗಳಿದೆ. ಇನ್ನೇನೋ ಹೊರಡ್ಬೇಕಿತ್ತು. ನಮ್ಮ ಅಪ್ಪ ಬರ್ತಾರಂತೆ. ನಮ್ಮ ಅಪ್ಪ ಬಂದು ಗೋಧಿ ಇಟ್ಕೊಡ್ತಾರಂತೆ. ನಮ್ಮ ಡ್ಯಾಡಿ ಇವತ್ತವ್ರೆ ಈಗ ಅವ್ರ ಹತ್ರ ಇರೋ ಒಂದು ಗೋಧಿ ಹಿಟ್ಟನ ಏನೋ ಇದೆ ಅಂತೆ, ಅದನ್ನ ಮನೆಗೆ ಹೋಗಿ ಕೊಟ್ಬಿಡ್ಬೇಕು. ಒಂದೇ ಸಲ ಹೇಳಲ್ಲ. ಈಗ ನೋಡಿ, ಈಗ ಇದನ್ನ ವಾಪಸ್ಸು 3 ಫ್ಲೋರ್ ಹತ್ಬಿಟ್ಟು ಹೋಗ್ಬೇಕು ಒಂದು ಇಟ್ಬಿಟ್ಟು ಬರ್ಬೇಕಂದ್ರೆ. ಏನ್ರಿ ನೀವು ಮೊದ್ಲೇ ಹೇಳಕ್ಕಾಗಲ್ವಾ ನಿಮ್ಗೆ? ಏನ್ ಅನ್ಕೊಂಡ್ಬಿಟ್ಟಿರ? ನಾನು ರೋಬೋಟ? ನಾನು ಮನುಷ್ಯ? ನನಗೂ ಸುಸ್ತಾಗುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಒಬ್ರು ಪಾಪು ಇದೆ. ಆ ಪಾಪುದು ಇವತ್ತು ಬರ್ಡೇ ಅಂತೆ. ಅದಕ್ಕೆ ಚಿಕ್ಕದಾಗಿ ಒಂದು ಬಿಸ್ಕೆಟ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ತಗೋ. ಅಲ್ಲ ಅಲ್ಲ ಅಯ್ಯ ಬೈ. ನಾನು ಇವಾಗ ನಿಮ್ಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋಣ ಅಂತ ಬಂದೆ. ಬಟ್ ಇವತ್ತು ನೀವು ವ್ಲಾಗ್ ನೋಡ್ತಾ ಇದ್ರ ಅಂದ್ರೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬೇಕು. ಗೈಸ್, ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಬ್ಯಾಂಕಲ್ಲಿ ಒಂಚೂರು ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನ ಇವಾಗ ಮುಗಿಸ್ಕೊಂಡ್ಬಿಡ್ಬೇಕು. ಇನ್ನ ನ್ಯೂ ಇಯರ್ ಬಗ್ಗೆ, ಇನ್ನ ನ್ಯೂ ಇಯರ್ ಅಪ್ಡೇಟ್ ಅಂದ್ರೆ ಅಲ್ಲಲ್ಲ, ನ್ಯೂ ಇಯರ್ ಬಗ್ಗೆ ನಾನು ನಿಮ್ಗೊಂದು ವಿಶ್ ಕೊಡ್ಬೇಕು. ಇದನ್ನ ಮುಗಿಸ್ಬಿಡ್ತೀನಿ. ಫಸ್ಟ್ ಈ ಕೆಲಸ ಮುಗಿಸ್ಬಿಡ್ಬೇಕು ನನಗೆ. ಗೈಸ್, ಮತ್ತೆ ಕೆಲಸ ಆಗಿಲ್ಲ. ಇಲ್ಲಿ ಇವ್ರದ್ದು ಪ್ರಾಬ್ಲಮ್ ಅಲ್ಲ, ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅವ್ರದ್ದು ಪ್ರಾಬ್ಲಮ್. ಅವರು ಬೇಗ ಮಾಡ್ತಲ್ಲ, ಅವ್ರೊಂಚೂರು ಮಾಡಿಬಿಟ್ರೆ ಸಾಕು, ಇಲ್ಲಿ ಆರಾಮಾಗಿ ಆಗ್ಬಿಡುತ್ತೆ. ಈಗ ನಾನು ಅಲ್ಲಿರೋರು ಯಾರ ಹತ್ರ ಒಬ್ಬರ ಹತ್ರ ಮಾತಾಡಿಸಿ ಬೇಗ ಮಾಡಿಸ್ಬೇಕಷ್ಟೇ ಈಗ ಬಾಕಿ ಇರೋದು. ಲೆಟ್ಸ್ ಗೋ. ಇವಾಗ ರಿತಿಕ್ ಸೋಯಲ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಅವ್ರದ್ದು ಒಂದು ವಿಡಿಯೋ ಇದೆ, ಅದನ್ನ ಮುಗಿಸ್ಬಿಟ್ಟು ಬೇಗ ಮನೆಗೆ ಬರಬೇಕು. ಸ್ವಲ್ಪ ವಿಡಿಯೋ ನಂದು ಎಡಿಟಿಂಗ್ ಕೆಲಸ ಇದೆ. ಯಾಕೋ ಹಿಂಗೆ ಓಡ್ತೈತೆ ಗೊತ್ತಾಗಲಿಲ್ಲ, ಏನಕ್ಕೆ ಓಡ್ತೈತೆ ಅಂದ್ಬಿಟ್ಟು. ಅದು ಫುಲ್ ಫಾಸ್ಟ್ ಓಡ್ತೈತೆ. ಓಕೆ ಓಕೆ ಓಕೆ. ಪಾಪ ಹೊಟ್ಟೆ ಹಸ್ತಿದೆ ಅದಕ್ಕೆ. ಈ ಹೊಟ್ಟೆ ಹಸುವು ಅನ್ನೋದು ಯಾರನ್ನೂ ಬಿಡಲ್ಲ. ಹಸುವು ಆದ್ರೆ ತಡ್ಕೊಳಕ್ಕಾಗಲ್ಲ, ತಿನ್ಲೇಬೇಕು ಅಂತ ಅನ್ಸ್ಬಿಡುತ್ತೆ. ನಮ್ಮ CB ಮಾವು ಕೂಡ ಫುಡ್ಡು ಎಷ್ಟು ಕೊಡ್ತಿದ್ರೆ ಅಂದ್ರೆ, ನಮ್ಮ ಅಪ್ಪ ಅಮ್ಮ ಎಲ್ಲ, ಅವಳು ಮನೆಗೆ ಎಂಟ್ರಿ ಆಗಿದ ತಕ್ಷಣ ಬಾಕ್ಸ್ ಒಳಗಡೆ ಫುಡ್ ಇರ್ತಿತ್ತು. ಯಾವಾಗ್ಲೂ ಫುಡ್ ಇರ್ತಿತ್ತು. ಇಲ್ಲ ಅಂದ್ರೂ ಕೂಡ ಅವಳೇ ಮ್ಯಾವ್ ಅಂತಿದ್ಲು. ಅವಾಗ ನಮಗೆ ಗೊತ್ತಾಗ್ತಿತ್ತು, ಓಕೆ ಇವಳು ಕೇಳ್ತಿರೋದು ಫುಡ್ಡೇ ಅಂತ. ಆ ಬಾಕ್ಸ್ ಎಲ್ಲಿದೆ ಅಂತ ಗೊತ್ತಿತ್ತು ಅವಳಿಗೆ. ಆ ಬಾಕ್ಸ್ ಹತ್ರಕ್ಕೆ ಹೋಗ್ಬಿಟ್ಟು ಕುತ್ಕೋತಿದ್ಲು. ನಾವು ಬಾಕ್ಸ್ ನ ತಗೊಬಂದು ಈ ಕಡೆ ಸೆಂಟ್ರಲ್ ಇಟ್ಟಾಗ ಆಗ ಓಡ್ ಬಂದ್ಬಿಟ್ಟು ಈಗ ಆಗ್ತಾರೆ ಅಂತ ಗೊತ್ತಾಗ್ತಿತ್ತು ಅವಳಿಗೆ. ಆ ತರ ಒಂದು ಕನೆಕ್ಷನ್ ಇತ್ತು ಒಟ್ನಲ್ಲಿ. ಚೆನ್ನಾಗಿದ್ದವಳು ಹಿಂಗಾಗಿದ್ದು ಒಂಥರ ನಮ್ಮ ಫ್ಯಾಮಿಲಿಗೆ ಒಂದ್ ಸ್ವಲ್ಪ ಬೇಜಾರಷ್ಟೇ. ಗೈಸ್, ಈಗ ಜಸ್ಟ್ ಲೇಔಟಿಗೆ ಬಂದೆ. ನಮ್ಮ ಕಣ್ಣು ಮುಂದೆ ಈ ಕಡೆ ಸುವೆಲ್ ಇದ್ದಾನೆ ಅಂಡ್ ಆ ಕಡೆ ರಿತಿಕ್ ಇದ್ದಾನೆ, ಜೊತೆಗೆ ಲಿತಿನ್ ಇದ್ದಾನೆ. ಇವರ ಒಂದು ವಿಡಿಯೋ ಇದೆ, ಆ ವಿಡಿಯೋ ಮುಗಿಸೋದಕ್ಕೆ ನಾನು ಇಲ್ಲಿ ಬಂದಿರೋದು. ಅಂಡ್ ಹ್ಯಾಪಿ ನ್ಯೂ ಇಯರ್ ಗೈಸ್. ನಾನು ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅನ್ಕೊಂಡಿದ್ದೀನಿ. ನಾನು ಹ್ಯಾಪಿ ನ್ಯೂ ಇಯರ್ ನಿಮ್ಮೆಲ್ರಿಗೂ, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಪೂರ್ತಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ. ಸೊ ಯಾರ್ಯಾರೆಲ್ಲ ಏನೇನ್ ಗೋಲ್ ಸೆಟ್ ಮಾಡ್ಕೊಂಡಿದ್ರು, ಏನೇನ್ ಅನ್ಕೊಂಡಿದ್ರು, ಅದನ್ನೆಲ್ಲ ಕಂಪ್ಲೀಟ್ ನೀವು ಅಚೀವ್ ಆಗ್ಲಿ ಅಂತ ದೇವರಲ್ಲಿ ಆಶಿಸ್ತೀನಿ. ಅಂಡ್ ಒನ್ ಮೋರ್ ಮೈನ್ ಥಿಂಗ್, ಕೀಪ್ ವರ್ಕಿಂಗ್, ಕೀಪ್ ಗ್ರೋಯಿಂಗ್, ಕನ್ಸಿಸ್ಟೆನ್ಸಿ ಇರಬೇಕು. ಆರಾಮಾಗಿರಿ. ಏನೇನ್ ಅನ್ಕೊಂಡಿದ್ರು ಎಲ್ಲ ಆಗುತ್ತೆ. ಕ್ಯಾಮ್ರಾಮನ್ ಲಿತಿನ್ ಜೊತೆ ನಾವೇ 3 ಜನ. ನಂಗೆ ಬಿಹೈಂಡ್ ದ ಸೀನ್ ನೋಡಿ, ಅಲ್ಲಿ ಕ್ಯಾಮ್ರಾಮನ್ ಅಲ್ಲಿ ಇದ್ದಾನೆ, ಇಲ್ಲಿ ನಾವು ವಿಡಿಯೋ ಮಾಡ್ತಾ ಇದೀವಿ. ಅಷ್ಟೇ. ಇನ್ನೊಂದ್ಸಲ ಹೇಳು. 20 ಮೊಟ್ಟೆ ಬೇಕಂತ ಅವನಿಗೆ. ರಬೀಕ್ ಅಷ್ಟೇ. ಅಣ್ಣ ನೀವೆಲ್ಲ ಆಗ್ತಿಯಲ್ಲ. 15-20 ತಿಂಗಳಿಗೆ ಸರಿ. 10 ಮೊಟ್ಟೆ ಯಾರು ನೀನ್ ತಿನ್ನದ? ನೀನ್ ತಿನ್ನದ? ಯಪ್ಪ, ಒಂದು ದಿನಕ್ಕೆ 15 ಮೊಟ್ಟೆ. ಸರಿ, ಯಾವಾಗ ಸಣ್ಣ ಐತೆ ಹೇಳು? ಯಾವಾಗ ಸಣ್ಣ ಐತೆ?
ಸಣ್ಣ ಏನಕ್ಕಾಗಬೇಕು ಸರಿ, ಈ ವರ್ಷದ ನಿನ್ ರೆಸೊಲ್ಯೂಷನ್ ಏನು? ಹೋದ್ ವರ್ಷ ಅನ್ಕೊಂಡಿದ್ದೆ, ಅದಾಗಿಲ್ಲ, ಮತ್ತಿದೆ ವರ್ಷ ಹೇಳ ಅದನ್ನ ಏನಂತ ಹೇಳು. ಏನ್ ಹೇಳೋದು ಬೇಗ ಈಗ ಹೇಳ್ಬೇಕು ಪಟ್ಟಂತ, ಇಲ್ಲಾಂದ್ರೆ ನೋಡು ಬೇಗ ಏನೇನೋ ಹೇಳ್ಬಿಡ್ತೀನಿ ಅಷ್ಟೇ. ನಿನ್ನ ಈ ವರ್ಷದ ರೆಸೊಲ್ಯೂಷನ್ ಹೇಳು. ಬರ್ತಾ ಇಲ್ಲ, ನಾಳೆ ದೇವ್ರ ಹತ್ರ ಹೇಳ್ಬೇಕಂತಿದ್ದೀನಿ. ಬೇಡ, ಇಲ್ಲೇ ಹೇಳು. ಬೇಡ, ನೋಡು ಇಲ್ಲಿ ನೋಡೋ ಲಕ್ಷ ಜನನು ಕೂಡ ನಿಂಗೆ ದೇವ್ರನ್ನ ಹೇಳು. ಸುವೆಲ್, ನಿಂದು ಈ ವರ್ಷದ ರೆಸೊಲ್ಯೂಷನ್ ಏನು? 2 ಅಕೌಂಟಲ್ಲೂ 100 ಮಾಡೋಣ ಅಂತ. ಓಕೆ, ಆಮೇಲೆ ನಾರ್ಮಲ್ ಸ್ಟಡೀಸ್ ಯಾವ ಮಂತ್ ಒಳಗಡೆ ಮಾಡ್ಬೇಕಂತಿದ್ಯಾ? ಬರ್ತಡೇ ಮಂತ್ ಅಕ್ಟೋಬರ್ ಒಳಗಡೆ ಮಾಡೋಣ. ಓಕೆ, ನಿಂದೇನೋ ರೆಸೊಲ್ಯೂಷನ್ ಈ ಸಲ? ಏನೋ ಸ್ವಲ್ಪ ಚೇಂಜ್ ಮಾಡ್ಬೇಕು, ಅದನ್ನೇ ಹೇಳ್ಬೇಕು. ಸೆಲ್ಫ್ ಚೇಂಜ್ ಮಾಡ್ಕೋಬೇಕಷ್ಟೇ. ಸೆಲ್ಫ್ ಚೇಂಜ್ ಅಷ್ಟೇ. ರೆಸೊಲ್ಯೂಷನ್ ನಿಮ್ಮ ಅಣ್ಣ ಏನೋ ಸೆಲ್ಫ್ ಚೇಂಜ್ ಮಾಡ್ಬೇಕಂತೆ, ಅದನ್ನ ನೋಡ್ಬೇಕು ನಾನು. ಕ್ರೇಜಿ. ವಾವ್. ಆಮೇಲೆ ಮೆಚ್ತು. ಈ ಅಣ್ಣದ 100K ಆಗುತ್ತಂತೆ. ಮೆಚ್ತು. ರೆಸೊಲ್ಯೂಷನ್ ಇನ್ನೊಂದು ಆ ಅಣ್ಣದ 100K ಆಗುತ್ತಂತೆ. ಅಷ್ಟ್ರಲ್ಲಿ ₹1 ಅಂತ ಕೂಡಿ ಇಟ್ಬಿಟ್ಟು ಕೇಕ್ ಕಾಸು ಮಾಡ್ಬೇಕು. ಗೈಸ್, ಈಗ ಒಂದು ಇನ್ಸಿಡೆಂಟ್ ನಡೆದಿದೆ. ಪಾಪ ನಮ್ಮ RK ರಿತಿಕ್ ಅವನು ಹೊಸ ಅಕೌಂಟ್ ಅಲ್ಲಿ ಹೊಸ ನಂಬರ್ ಬಿಟ್ಬಿಟ್ಟವನೆ. ಅದಕ್ಕೆ ಅದನ್ನ ಹುಡುಗರು ಅಥವಾ ಯಾರೋ ಒಬ್ರು ನಂಬರ್ ಹುಡುಕಿ ಕಾಲ್ ಮಾಡ್ತವ್ರೆ. ಈಗ ಯಾರೋ ಒಬ್ರು ಮಾಡಿದ್ರಂತೆ ಕಾಲು, ನಂಬರ್ ಲೀಕ್. ಯಾರೋ ಒಬ್ಬ ಹುಡುಗ 3 ಸಲ ಕಾಲ್ ಮಾಡೋನೆ, ಮತ್ತೆ ಇನ್ನೊಂದ್ಸಲಿ ಮಾಡ್ತಾನೆ. ಈಗ ಕಾಲ್ ಮಾಡ್ಬಿಟ್ಟು ನನ್ನ ನಂಬರ್ ಕೇಳ್ತವ್ರಂತೆ. ಅಲ್ಲಿ ಅವ್ರದ್ದು ಏನೇನು ವಿಡಿಯೋ ಇತ್ತು ಅದನ್ನೆಲ್ಲ ಮುಗಿಸ್ತೆ. ಅಂಡ್ ನನ್ನ ಪಾತ್ರ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಬಂದ್ಬಿಟ್ಟು ಈಗ ಭವಿತಾನ ಪಿಕ್ ಮಾಡಕ್ ಬಂದಿದ್ದೀನಿ. ಯಾಕೋ ಗೊತ್ತಿಲ್ಲ, ತಲೆ ನೋವ್ತಿದೆ ಗೈಸ್. ಇವಾಗ ತಲೆ ನೋವ್ತಿದೆ. ಮನೆಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತು 1 ಅವರ್ ಆದ್ರೂ ಮಲ್ಕೊಬೇಕು. ಮಲ್ಕೊಂಡಾದ್ಮೇಲೆ ಎಡಿಟ್ ಮಾಡಿ ದೆನ್ ಭವಿತಾ ಜೊತೆ 2 ವಿಡಿಯೋ ಮಾಡ್ಬೇಕು ಅಥವಾ 1 ವಿಡಿಯೋ ಮಾಡ್ಬೇಕು. ಇಷ್ಟೆಲ್ಲ ಐತೆ ಪ್ಲಾನು. ಅಂಡ್ ನೈಟ್ ನಮ್ಮ ಆಸ್ ಇಟ್ ಈಸ್ ನಿನ್ನೆ ಬ್ಲಾಗ್ ಅಲ್ಲಿ ಫ್ರೆಂಡ್ಸ್ ಏನ್ ನೋಡಿದ್ರು, ಅವರು ಒಂದು ನ್ಯೂ ಇಯರ್ ಏನಾದ್ರು ಪ್ಲಾನ್ ಮಾಡ್ತವ್ರೆ ನ್ಯೂ ಇಯರ್ ಗೆ. ನೋಡೋಣ, ಇಫ್ ಅದು ಪ್ಲಾನ್ ಆಯ್ತು ಅಂದ್ರೆ ನಾನ್ ಮೇ ಬಿ ಅಲ್ಲಿಗೆ ಹೋಗ್ಬೋದು. ಅಲ್ಲಿ ಬರ್ತವಳು ನೋಡಿ ಅಲ್ಲಿ. ಓಹೋ, ವೆಲ್ಕಮ್ ಬೆಕ್ ಮರಿ, ವೆಲ್ಕಮ್. Congratulations 100K ಆಗಿದ್ದಕ್ಕೆ. ಇವಾಗ ಹೇಳ್ತಾಳೆ, ಬೆಳಗ್ಗೆ ಅಳ್ತಿದ್ಲು, ಅದಕ್ಕೆ ಹೇಳಿಲ್ಲ ಹೇಳು. ಪಾರ್ಟಿ ಕೊಡ್ಸ್ಬಾ. ನಿಂದಲ್ಲಿ ಪಾರ್ಟಿ 20K ಪಾರ್ಟಿಯಲ್ಲಿ 10K ಪಾರ್ಟಿಯಲ್ಲಿ ಆಗೋದಿತ್ತಾನೆ 20K ಪಾರ್ಟಿಯಲ್ಲಿ ಇದೇ ಪಾರ್ಟಿಯಲ್ಲಿ 20K ನಂದಿನೂ ಆಗಿಲ್ಲ. ಆದ್ರೂ ಆಗುತ್ತಲ್ಲ. ಆಯ್ತು 100K ಪಾರ್ಟಿ ಕೊಡ್ಸ್ಬೇಕು. ಆಯ್ತಾಯ್ತು. ಇವಾಗ ಸೀದಾ ವಾಪಸ್ ಮನೆಗೆ ಹೋಗೋದೆ. ಲೆಟ್ಸ್ ಗೋ ಗೈಸ್. ವಾಪಸ್ ಮನೆಗೆ ಬಂದೆ. ಅಂಡ್ ಇವಾಗ ತಲೆನೋತಿದಂತ ಒಂದ್ ಸ್ವಲ್ಪ ಮಲಗಿದೆ. ನಮ್ಮಮ್ಮ ಈಗ ಎದ್ಬಿಟ್ಟು ಈಗ ಬಂದ್ರು. ಹೌದೌದು, ಬಂದಿದ್ದೆ. ಸ್ಪೀಕರು ಒಂದು ಸಮ್ ಇಶ್ಯೂ ಆಗಿತ್ತು, ಅವತ್ತು ವಾಪಸ್ ಕೊಟ್ಟಿದ್ವಿ. ಇವತ್ತು ಬಂದಿದ್ದಾರೆ ಸ್ಪೀಕರ್ ಅವತ್ತು. ಅಂಡ್ ಅಲ್ಲಿದೆ ನೋಡಿ, ಆ ಸ್ಪೀಕರ್ ಇದೆಯಲ್ಲ, ಇವತ್ತು ಅದನ್ನ ರೀಪ್ಲೇಸ್ ಮಾಡಬೇಕು, ಇಲ್ಲಾಂದ್ರೆ ಚೆಕ್ ಮಾಡ್ತಾರೆ. ಈ ಒಂದು ಸ್ಪೀಕರ್ ಹೋಗಿತ್ತು, ಇದಕ್ಕೆ ಹೊಸ ಏನೋ ಒಂದು ಚಿಕ್ಕದು ಬಾಕ್ಸ್ ಬರುತ್ತಂತೆ, ಅದನ್ನ ಹಾಕಿದ್ದಾರೆ. ಅಂಡ್ ಫೈನಲಿ ಡನ್. ಈಗ ನಮ್ದೇನಿಲ್ಲ, ಎಲ್ಲಿ ಹೆಡ್ ಆಫ್ ಬಾಯ್ಸ್ ಬರ್ತಾರೆ, ಇನ್ನೊಂದು 10 ನಿಮಿಷ ಬರ್ತಾರೆ. ಅವ್ರು ಹೂ ಅಂದ್ರೆ ಮಾತ್ರ, ನಮ್ಮ ಅಪ್ಪ ಹೂ ಅಂದ್ರೆ ಮಾತ್ರ. ಅಲ್ಲಿವರೆಗೂ ನಾವು ರಾಂಗ್ ಅಲ್ಲಿ ಇಡ್ಬೇಕು. ಅಪ್ಪ ಬಂದು ಗ್ರೀನ್ ಸಿಗ್ನಲ್ ಕೊಟ್ಟಾಗಲೇ ಟಿಕ್ ಆಗೋದು. ನಮ್ಮ ಅಮ್ಮ ನಗ್ತಿಜಲ್ಲ. ನಮ್ ಡ್ಯಾಡಿ ಗೈಸ್ ಹೆಂಗ್ ಕೂತಿದ್ದಾರೆ ಅಂದ್ರೆ, ಏನ್ ಡಿಸ್ಕಸ್ ಮಾಡ್ತಾರ ಅಂದ್ರೆ, ನ್ಯೂ ಇಯರ್ ಪ್ಲಾನ್ ಮಾಡ್ತಾವ್ರೆ. ಇವತ್ತು ನೈಟ್ ನ್ಯೂ ಇಯರ್ ನಡೀತದೆ ನಮ್ಮ ಮನೇಲಿ. ಗೈಸ್ ಇವಾಗ ಅಂಕಲ್ ಕರೀತವ್ರೆ, ಕೇಕು ಆರ್ಡರ್ ಮಾಡಕ್ ಹೋಗ್ತವ್ರೆ. ಯಾವ್ದು ನೋಡ್ ಬನ್ನಿ ಅಂತ ಹೇಳ್ತಾರೆ. ಇಲ್ಲೇ ಮನೆ ಕೆಳಗಡೆನೆ ಬೇಕರಿ ಇರೋದ್ರಿಂದ ಹೋಗಿ ಆರಾಮಾಗಿ ನೋಡ್ಕೊಂಡು ಆರ್ಡರ್ ಅಲ್ಲ ತಗೊಂಡೇ ಬಂದ್ಬೇಡ ಅಂತ ಹೋಗ್ತಾ ಇದೀನಿ. ಅರ್ಜೆಂಟ್ ಆಗಿ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ. ಈಗ ಹೋಗಿ ಆ ಕೇಕ್ ನ ಯಾವ್ದು ಸೆಲೆಕ್ಟ್ ಮಾಡ್ಬಿಟ್ಟು ವಾಪಸ್ ಮನೆಗೆ ಬಂದು ಮತ್ತೆ ಎಡಿಟ್ ಕಂಟಿನ್ಯೂ ಮಾಡ್ಬೇಕು. ಬೇಕರಿಲಿ ಜನ ಮಾತ್ರ ಹೆವಿ ರಶ್ ಅಲ್ವಾ. ಸೊ ಇಷ್ಟು ಕೇಕ್ ಇದೆ, ಇದ್ರಲ್ಲಿ ಒಂದು ತಗೋಬೇಕು, ಯಾವ್ದಾರ ಡಿಸೈಡ್ ಮಾಡ್ಬೇಕು. 1 kg ತಗೋಣ ಅಂತ ಅನ್ಕೊಂಡ್ವಿ, ಆದ್ರೆ ಇಲ್ಲ ಇಲ್ಲಿ ಇದೆ. ಇದ್ರ ಬದಲು ½ kg ಹೋಗ್ತಾ ಇದೀವಿ. ಸೈಡ್ ಡಿಶ್ ಕರೆಕ್ಟ್, ತಿನ್ನೋದು ಜಾಸ್ತಿ ಇದೆ, ಕೇಕ್ ಕಮ್ಮಿ, ಬೇರೆ ಚಿಕನ್ ಬಿರಿಯಾನಿಗಳೆಲ್ಲ ಜಾಸ್ತಿ. ಅದಕ್ಕೆ ಅದೊಂದು ಡಿಸೈಡ್ ಮಾಡಿದ್ವಿ ತಿನ್ನಕ್ಕೆ. ಇವತ್ತು ಫ್ರೆಂಡ್ಸ್ ಹತ್ರಕ್ಕೆ ಹೋಗ್ಬೇಕಿತ್ತು, ಬಟ್ ಫ್ರೆಂಡ್ಸ್ದು ಈ ನ್ಯೂ ಇಯರ್ ಪ್ಲಾನ್ ಮೇ ಬಿ ಕ್ಯಾನ್ಸಲ್ ಆಗ್ಬೋದು ನನ್ನ ಪ್ರಕಾರ. ಅದಕ್ಕೆ ನಮ್ಮ ಅಕ್ಕಪಕ್ಕ ಮನೆ 3 ಫ್ಯಾಮಿಲಿ ವಿ ಆರ್ ಸೆಲೆಬ್ರೇಟಿಂಗ್ ನ್ಯೂ ಇಯರ್.
ಪ್ರತಿ ವರ್ಷನೂ ಮಾಡ್ತೀವಿ, ಯಾವ ವರ್ಷನೂ ಮಿಸ್ ಮಾಡಲ್ಲ. ನಮ್ಮ ಲೆಫ್ಟ್ ಮನೆ ಮತ್ತೆ ನಮ್ಮ ರೈಟ್ ಮನೆ 3 ಮನೆ ನಮ್ಮನ್ನು ಸೇರಿಸಿ 3 ಮನೆ ಕೂಡ ಒಂದು ನ್ಯೂ ಇಯರ್ನ ಪ್ರತಿ ವರ್ಷನೂ ಸೆಲೆಬ್ರೇಟ್ ಮಾಡ್ತೀವಿ. ಅಂಡ್ ಈ ವರ್ಷನೂ ಮಿಸ್ ಮಾಡದಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹೋದ ವರ್ಷ ಮಾಡ್ಬೇಕಾದ್ರೆ ನಾನು ನಿಮಗೆ ತೋರಿಸಿರ್ಲಿಲ್ಲ, ಈ ವರ್ಷ ಕಂಪ್ಲೀಟ್ ಆಗಿ ನಿಮ್ಮೆಲ್ರಿಗೂ ತೋರಿಸ್ತೀನಿ. ತಲೆನೋವೆಲ್ಲ ಮಾಯ ಆಗ್ಬಿಡ್ತು. ಗೈಸ್, ನಾನು 3 to 4 years ಆದ್ಮೇಲೆ ಫಸ್ಟ್ ಟೈಮ್ ಲೈವ್ ಹೋಗ್ತಿರೋದು. ನಾನು ಇದುವರೆಗೂ ಲೈವ್ ನಾನು ಪ್ರಾಪರಾಗಿ ಹೋಗೂ ಇಲ್ಲ ಅನ್ಕೊಳ್ಳಿ. ಆ್ಯಂಡ್ ನನಗೊಂಥರ ನರ್ವಸ್ ಫೀಲ್ ಆಗ್ತಿದೆ, ಹೆಂಗೆ ಏನು ಎತ್ತ ಅಂತ. ಆ್ಯಂಡ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೆಂಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ದೇವ್ರ ಹಣೆ ನನಗೆ ಗೊತ್ತಿಲ್ಲ. ನಾನು ಇದುವರೆಗೂ ಯಾವತ್ತೂ ಲೈವ್ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದಲ್ವಾ. ಸೊ ಯಾವ ಥರ ಏನು ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಹೆಂಗಾಗುತ್ತೋ ಹೋಪ್ ಫಾರ್ ಬೆಸ್ಟ್ ಅಷ್ಟೇ. ಇಲ್ಲಿ ಲೈವ್ ಹೋಗ್ತಿರೋದು ನಾನು, ನನ್ನ ರೆಡಿ ಮಾಡೋದು ಬಿಟ್ಬಿಟ್ಟು ಈ ಹುಡುಗಿನ ರೆಡಿ ಮಾಡ್ತಾರಲ್ಲ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಮೇಕಪ್ ಆಗ್ತಲ್ಲ ಹಿಂಗ್ ಕಾಣ್ತಿದ್ಯಾ? ವಾ ನೋ ಕ್ರೀಮ್ ಓನ್ಲಿ. ಗೈಸ್, ಲೈವ್ ಮುಗಿಸ್ದೆ ಆ್ಯಂಡ್ ಖುಷಿ ವಿಚಾರ, ತುಂಬ ಖುಷಿ ಆಯಿತು ಲೈವ್ ನೋಡಿ. ಬಿಕಾಸ್ 6,654 ಜನ ನನ್ನ ಲೈವ್ಗೆ ಬಂದು ನೋಡ್ಬಿಟ್ಟು ಹೋಗಿದ್ದಾರೆ. ಖುಷಿ ವಿಚಾರ, ಸಖತ್ ಖುಷಿ ಆಯಿತು. ಆ್ಯಂಡ್ ಕನ್ಸಿಸ್ಟೆನ್ಸಿಯಾಗಿ 800 ಪೀಪಲ್ ಇದ್ರು. ಬಟ್ ಈ ಮಗನ್ ಒಂದು ತಪ್ಪು ಮಾಡಿದ್ದೇನೆಂದರೆ, ನನಗೆ ಮರ್ತೋಯ್ತು, ವ್ಲಾಗಲ್ಲಿ ನಿನ್ನ ತೋರಿಸ್ಬೇಕಿತ್ತು. ವ್ಲಾಗ್ನ ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಫುಲ್ಲು ಫಸ್ಟ್ ಟೈಮ್ ಅಲ್ವಾ, ಆ್ಯಂಡ್ ಅಲ್ಲೇ ಮೈಂಡ್ ಇದ್ಬಿಟ್ಟಿತ್ತು, ಮರ್ತೋಗ್ಬಿಟ್ಟಿದ್ದೆ ವ್ಲಾಗ್ ಮಾಡೋದು. ಆಮೇಲೆ ವ್ಲಾಗ್ ಎಂಡ್ ಆದ್ಮೇಲೆ ನೆನಪಾಯ್ತು ವ್ಲಾಗ್ ಮಾಡಬೇಕಿತ್ತು ಅಂತ. ಮಿಸ್ ಆಯಿತು ಗೈಸ್, ಮಿಸ್ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಷ್ಟೊತ್ತು ಲೈವ್ ಮಾಡಾಯ್ತು. ಇವಾಗ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡುವ ಸಮಯ. ಈ ಕಡೆ ನಮ್ಮ ಮನೆ ಕಡೆ ಬಂದರೆ ನಮ್ಮ ಅಪ್ಪ ಕಬಾಬಿನ ಜವಾಬ್ದಾರಿನ ನಮ್ಮ ಅಪ್ಪ ತಗೊಂಡಿದ್ದಾರೆ ನಮ್ಮ ಮನೇಲಿ ಮಾಡೋದಕ್ಕೆ. ಸೊ ಇದು ಮಟನ್ ಕೂಡ ಮಾಡ್ತಾರೆ ನಮ್ಮ ಮನೇಲಿ. ಕಬಾಬು ಮತ್ತೆ ಮಟನ್ ನಮ್ಮ ಮನೇಲಿ. ಅವ್ರ ಮನೇಲಿ ಏನ್ ಮಾಡ್ತಿದಾರೆ ಅಂತ ತಿಳ್ಕೊಂಬರೋಣ. ಎಸ್, ಇಲ್ಲಿ ಇವರ ಮನೇಲಿ ಏನ್ ಮಾಡ್ತಿದಾರೆ ಅಂತ ಚೆಕ್ ಮಾಡೋಣ ಇವಾಗ. ಆಂಟಿ, ನಿಮ್ಮ ಮನೇಲಿ ಏನ್ ಮಾಡ್ತಾ ಇದ್ದೀರಾ? ಓ, ಇಲ್ಲೇ ಅವರೇ ಎಲ್ಲ ಫುಲ್ಲು. ಅಯ್ಯೋ ಲೇಡೀಸ್ ಗ್ಯಾಂಗ್ ಇಲ್ಲೇ ಅವರೇ. ಓ ಶೆಟ್, ಸಾರಿ ಪ್ರಜಯ್, ಗ್ರಾಮರ್ ಮಿಸ್ಟೇಕ್. ಇದು ಬಿರಿಯಾನಿ ರೆಡಿ ಆಯ್ತಂಡಿ? ವಾವ್, ಸೂಪರ್, ರೆಡಿ ಆಗಿದೆ ಈಗ. ಆಲ್ಮೋಸ್ಟ್ ಬಿರಿಯಾನಿ ರೆಡಿ. ಇದು ಇವರ ಮನೇಲಿ ಬಿರಿಯಾನಿ. ನಿಮ್ಮ ಮನೇಲಿ ಆಂಟಿ? ಏನಿಲ್ಲ. ಇವ್ರ ಮನೇಲಿ ಏನೈತೆ ಅಂತ ತೋರಿಸ್ತೀನಿ ರೀ. ಇಂಪಾರ್ಟೆಂಟ್ ಥಿಂಗ್ ಇವ್ರ ಮನೇಲಿ ಇರೋದು. ಇಂಪಾರ್ಟೆಂಟ್ ಥಿಂಗ್ ಇವ್ರ ಮನೇಲಿ ಇದೆ. ಇವ್ರ ಮನೇಲಿ ಜಸ್ಟ್ ಏನಿದೆ ಗೊತ್ತಾ? ಜಸ್ಟ್ ಒಂದು ಕೇಕು ಹಾಗೆ ಒಂದು ಕೂಲ್ ಡ್ರಿಂಕ್ಸ್ ಅಷ್ಟೇ. ಟೈಮ್ ಬಂದು 9:15. ಎಲ್ಲ ಪ್ರಿಪ್ರೇಷನ್ ಆಗ್ತಿದೆ. ಇಲ್ಲೇ ಬಂದು ಕುತ್ಕೋಬಹುದು ನನ್ನ ಪ್ರಕಾರ ಅಲ್ಲ. ಎಲ್ಲ ಇಲ್ಲೇನಾ ಹಾಜರು? ಎಲ್ಲ ಇಲ್ಲೇ. ಇವಾಗ ಫಸ್ಟ್ ಊಟ, ದೆನ್ ಕೇಕ್ ಕಟ್ಟಿಂಗ್. ಇವಾಗ ಎಲ್ಲಾರು ಏನೇನು ಐಟಮ್ಗಳು ಮಾಡಿದಾರೋ ಅದನ್ನ ತಂದು ಇಟ್ಟು ಇಲ್ಲಿ ಜೊತೆಯಲ್ಲಿ ಕುತ್ಕೊಂಡು ಎಲ್ಲ ಊಟ ಮಾಡ್ತಾರೆ. ಹ್ಯಾಪಿ ನ್ಯೂ ಇಯರ್. ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಇನ್ನು ಕೆಲವೊಂದು ಐಟಮ್ಸ್ ಬಾಕಿ ಇದೆ ತರೋದು. ಇವೆಲ್ಲ ಬಂದಿದ ತಕ್ಷಣ ಇಷ್ಟು ಪೂರ್ತಿ ಇರುತ್ತೆ ಅಂಡ್ ಇಷ್ಟು ಪೂರ್ತಿ ಜನ ಇರ್ತಾರೆ. ಗೈಸ್, ಅವಾಗಲೇ ಖಾಲಿ ಇತ್ತು, ಇವಾಗ ಪೂರ್ತಿ ಆಗಿದೆ ನೋಡಿ. ಒಂದು ಫ್ಯಾಮಿಲಿ, ಅದರಲ್ಲಿ ಒಬ್ರು ವಿಕೆಟ್ ಡೌನ್. ಅದೇ ಇನ್ನೂ ಬಂದಿಲ್ಲ, ಒಂದು ವಿಕೆಟ್ ಡೌನು. 1, 2, 3 ಇದೊಂದು ಫ್ಯಾಮಿಲಿ ಆ್ಯಂಡ್ ನಮ್ಮ ಫ್ಯಾಮಿಲಿ. ಆ್ಯಂಡ್ ಇವಾಗ ಊಟ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ. ಜಾಲಿ. ಏನಕ್ಕೆ ಚಪ್ಪಾಳೆ ಹೊಡ್ತಿದ್ದು? ಲೇಟಾಗಿ ಬಂದಿದಾರಲ್ಲ. Guys, in 2 minutes. ಏನೋ ಮಲ್ಕೊಬಿಟ್ಟೈತಾ ಆಂಟಿ? ಗುಡ್ ಮಾರ್ನಿಂಗ್. 12 ಗಂಟೆ ಆಯ್ತು. ಹ್ಯಾಪಿ ನ್ಯೂ ಇಯರ್. ಮಾಮೇ, ಅಯ್ಯೋ ಹೊಡಿ ಕೈ. ಹ್ಯಾಪಿ ನ್ಯೂ ಇಯರ್ ಅಂಕಲ್. ಹ್ಯಾಪಿ ನ್ಯೂ ಇಯರ್.
ಟೆರ್ರಸ್ ಮೇಲೆ ಬಂದು ಫುಲ್ ಪಟಾಕಿ ಮೇಲೆ ಪಟಾಕಿ ಹೊಡಿತಾರೆ. ಡಾಮ್ ಡೂಮ್ ಡಸ್ ಪುಸ್ ಕೈ ಕೊಟ್ಟಾರ. ಅಲ್ಲೊಂದ್ ಕಡೆ, ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲೊಂದ್ ಕಡೆ, ಇಲ್ಲೊಂದ್ ಕಡೆ, ಮತ್ತೆ ಇಲ್ಲಿ ಈ ಕಡೆ ನೋಡಿ, ಈ ಕಡೆ ಒಂದ್ ಕಡೆ, ಅಲ್ಲೆಲ್ಲ ಹೊಡಿತವ್ರೆ. ಫುಲ್ ಪಟಾಕಿ ಜೋರು. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ನಮ್ಮನೇಲಿ ಇಲ್ಲಿ ತಿಂಡಿ ಊಟ ಎಲ್ಲ ಮಾಡಿದ್ದಾಯ್ತು, ಈ ಜಾಗದಲ್ಲಿ ಊಟ ಎಲ್ಲ ಮಾಡಿದ್ದಾಯ್ತು. ಇವಾಗ ಕೇಕ್ ಕಟ್ಟಿಂಗು ಡ್ಯಾನ್ಸಿಂಗ್ ಎಲ್ಲ ಬಂದು ಆ ಮನೇಲಿ, ಈ ಮನೇಲಿ ಕೇಕ್ ಕಟ್ಟಿಂಗು. ಎಲ್ರು ಒಟ್ಟಿಗೆ ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಟ್ಟು ಕಟ್ ಮಾಡಿ. ಅಯ್ಯೋ 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 ಅಯ್ಯೋ, ಹೊಡಿರಿ ಚಪ್ಪಾಳೆ ಹೊಡಿರಿ. ಓಯ್ This is for Sudeep and audience. ಓಕೆ, ಡನ್ ಡನ್. ಥ್ಯಾಂಕ್ ಯು ಹೇಳಿದ್ರೆ. ಹಾಕ್ತೀನಿ ಈಗ ನೆಕ್ಸ್ಟ್. ಹಾಕಿ. ಆಂಟಿ ಗುಡ್ ನೈಟ್. ಡ್ಯಾನ್ಸ್ ಮಾಡ್ತಾರೆ ನಮ್ದು ಆಲ್ ಔಟ್, ನಮ್ದು ಔಟ್. ಬಾಯ್. ನಮ್ದು ಔಟು. ಹೋಗಿ ಒಳ್ಳೆ ನಿದ್ದೆ ಮಾಡಬೇಕು. ಬೆಳಗ್ಗೆ ಬೇಗ ಐತಿ, ಒಂಚೂರು ಕೆಲಸ ಐತೆ, ಹೋಗ್ಬೇಕು. ಎಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡುವ ಸಮಯ ಗೈಸ್. ಟೈಮ್ ಬಂದ್ಬಿಟ್ಟು 12:50 ತರ ಆಗಿದೆ. ಅಂಡ್ ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಹೋಪ್ ಫಾರ್ ಬೆಸ್ಟ್ ಡೈಲಿ ವ್ಲಾಗ್. ಬೇಕಾ ಬೇಡವಾ ಅಂತ ಲೆಟ್ಸ್ ಏನೋ ಒಂದು ಮಾಡೋಣ ಒಟ್ಟಿನಲ್ಲಿ. ಅಂಡ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಅಂಡ್ ಇಲ್ಲಿಂದ ನಿಮ್ಮ ಗೋಲ್, ನಿಮ್ಮ ಏನ್ ಅನ್ಕೊಂಡಿರಲ್ಲ, ತುಂಬಾ ಫಾಸ್ಟ್ ಗೆ ಗ್ರೋತ್ ಆಗಲಿ ಅಂತ ಆಶಿಸ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್.